ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ. ಇವತ್ತು ನಾನು ಅಮ್ಮನ ಮನೆಗೆ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅಮ್ಮನೂ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ಅಮ್ಮನ ಮನೆ ಹೋಮ್ ಟೂರ್ ಆಲ್ರೆಡಿ ಮಾಡಿದ್ದೀನಿ, ನನ್ನ ತವರು ಮನೆ ಪರಿಚಯ ಅಂತ. ಸೊ ಅದರಲ್ಲಿದೆ. ಇಲ್ಲಿ ನೋಡಿ ಕೋತಿಗಳ ಕಾಟ. ಯಾವ ಪ್ಲೇಸಲ್ಲಿ ಹೋಗಿ ಕೋತಿ ಕೂತಿದೆ, ಇನ್ಯಾವ ಜಾಗದಲ್ಲಿ ಒಂದು ಕೋತಿ ಬರ್ತಿದೆ ಅಂತ. ನಮ್ಮ ಮನೆ ಹತ್ರ ಮಾತ್ರ ಅಲ್ಲ, ಅಮ್ಮನ ಮನೆ ಹತ್ರ ಕೂಡ ಕೋತಿಗಳ ಕಾಟ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ತಿಂಡಿ ಮಾಡೋದಕ್ಕೆ ಅಕ್ಕಿಗೆ ಏನೇನು ಹಾಕಿ ಬಿಡಿಸಿದ್ವಿ ಅಂತ. ಅಂದರೆ ಚಕ್ಲಿ, ನಿಪ್ಪಟ್ಟು ಮತ್ತು ಚಿಕನ್ ಉಂಡೆಗೆ. ಇದು ದೇವ್ರ ಮನೆ ಬಾಗಿಲಿಗೂ ಸಹ ಅಮ್ಮ ರಂಗೋಲಿ ಬಿಟ್ಟಿದ್ದಾರೆ, ಮನೆ ಒಳಗೂ ಕೂಡ. ಆಗಲೇ 12 ಗಂಟೆ ಹತ್ತತ್ರ ಆಯಿತು, ಅವಾಗ ನಾನು ಬಂದಿದ್ದು. ಎಕ್ಸಾಮು ಕಡೆ ಓದ್ಕೋಬೇಕಳು. ಏನು ಊಟ ಮಾಡ್ತಿದ್ಯಾ? ಓದ್ತಾ ಏನು ತಿಂತಿದ್ಯಾ? ಏನು ಸಾರು? ಯಾವ ಬಟ್ಟೆನಾ? ನಮ್ಮಮ್ಮ ಸ್ವಲ್ಪ ಬಟ್ಟೆ ಒಗ್ದಿದ್ದೀನಿ, ತೊಗೊಂಡೋಗಿ ಮೇಲೆ ಸೋರು ಹಾಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮೇಲೆ ತೊಗೊಂಡು ಹೋಗ್ತಾಯಿದ್ದೀನಿ. ಜೊತೆಗಲ್ಲಿ ಸಿಂಗಲ್ ಗ್ಯಾಸ್ ಸ್ಟವ್ ಇದೆ ತಿಂಡಿ ಮಾಡೋದಕ್ಕೆ ಅಂತ, ಅದನ್ನು ಕೂಡ ತರೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ನಮ್ಮಮ್ಮನ ಮನೆ ಚಿಕ್ಕ ಮನೆಯೇ, ಡ್ಯೂಪ್ಲೆಕ್ಸ್ ಮನೆ. ಆವಾಗ ಹಳೆಯ ಮನೆ ಇತ್ತು, ಹಂಚಿನ ಮನೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಇದನ್ನೆಲ್ಲ ಒಡೆದು ಹಾಕಿ, ಹಳೆ ಮನೆಯನ್ನು ಒಡೆದು ಹಾಕಿ ಮನೆ ಮಾಡ್ಕೊಂಡಿದ್ದಾರೆ. ಹಬ್ಬಕ್ಕೆ ಅಂತ ಎಲ್ಲ ಬಟ್ಟೆಗಳನ್ನೂ ಒಗೆದು ಹಾಕಿದ್ದಾರೆ. ಬೆಡ್ಶೀಟೆಲ್ಲ ನನ್ನ ವಾಷಿಂಗ್ ಮಿಷಿನಲ್ಲೇ ಒಗೆದು ಕೊಟ್ಟಿದ್ದೆ. ನೋಡಿ, ಮನೆ ಎಷ್ಟು ದೊಡ್ಡದಾಗಿದ್ರೂ ಸಹ ಈ ಥರ ಹಳೆಯ ಸಾಮಾನುಗಳನ್ನ ಒಂದು ಮೂಲೆಯಲ್ಲಿ ಇಟ್ಕೊಳ್ಳೇಬೇಕು, ಸ್ಟೋರ್ ರೂಮ್ ಇಲ್ಲ ಅಂತ ಹೇಳಿದ್ರೆ. ಅಪ್ಪ ಇದ್ದಾಗ ಸೋಫಾ ಸೆಟ್ಟಿಂದ ಚೆನ್ನಾಗಿರೋ ತರ್ತೀನಂತ ಈ ಸೋಫಾ ಸೆಟ್ ಮೇಲಿಟ್ಟರು. ಆದರೆ ಅದನ್ನು ತರೋದಕ್ಕೂ ಮುಂಚೆನೇ ಅಪ್ಪ ಹೋಗ್ಬಿಟ್ರು. ಇವಾಗ ಕೆಳಗಡೆ ಸೋಫಾ ಸೆಟ್ಟೇ ಇಲ್ಲ, ಒಂದು ಕಾಟ್ ಹಾಕ್ಕೊಂಡಿದ್ದೀವಿ. ಯಾರಾದರೂ ಬಂದರೆ ಅದ್ರ ಮೇಲೆ ಕೂತ್ಕೊತಾರೆ. ಇವಾಗ ಅನಿಸುತ್ತೆ ಸೋಫಾ ಸೆಟ್ನ ಕೆಳಗಡೆ ಇಳಿಸ್ಕೋಬೇಕು, ಹಾಲ್ನಲ್ಲಿ ಹಾಕಬೇಕಂತ. ಆದರೆ ಆ ಸಾಹಸ ಎಲ್ಲ ಮಾಡೋರು ಯಾರೂ ಇಲ್ಲ. ಅಪ್ಪ ಇದ್ದಾಗ ಒಂದು ದೊಡ್ಡ ಹಗ್ಗ ತಂದು ಒಂದು 4-5 ಜನನ ಮನೆಗೆ ಕರೆಸಿ ಹೊರಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಬಾಗಿಲಿಂದ ತೊಗೊಂಡಿದ್ದು. ಮೆಟ್ಲಿಂದ ತೊಗೊಳೋದಕ್ಕಾಗಲ್ಲ, ಹಾಗಾಗಿ ನಾವು ಮೇಲ್ಗಡೆನೇ ಇಟ್ಟಿದ್ದೀವಿ. ಅಮ್ಮನ ಮನೆ ಹೋಮ್ ಟೂರ್ ಮಾಡುವಾಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀನಿ. ನೀವು ಪಾಪ್ಯುಲರ್ ವೀಡಿಯೋಸ್ಗೆ ಹೋಗಿ ಪಾಪ್ಯುಲರ್ ವೀಡಿಯೋಸ್ಗೆ ಹೋದರೆ ಒಂದು 5-6 ವೀಡಿಯೋ ಆದಮೇಲೆ ಸಿಗುತ್ತೆ ನೋಡಿ. ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಸ್ಟವ್ ಹಿಡ್ಕೊಂಡು ಹೋಗ್ತಿದ್ದೀನಲ್ವ. ಸ್ಟವ್ ತುಂಬಾ ತೂಕ ಇದೆ. ನಾನು ಹೋಗುವಷ್ಟರಲ್ಲಿ ಅಮ್ಮ ಚಕ್ಲಿಗೆ ಅಂತ ಅರ್ಧ ಪಾವು ಉದ್ದಿನಬೇಳೆ, ಒಂದು ಸ್ವಲ್ಪ ಹೆಸರು ಬೇಳೆನ ಬೇಯೋದಕ್ಕೆ ಹಾಕಿದರು. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಬಿಡಿಸುವಾಗಲೇ 1 ಸೇರು ಅಕ್ಕಿಗೆ ಅರ್ಧ ಪಾವು ಉದ್ದಿನಬೇಳೆಯನ್ನು ಹುರಿದು ಹಾಕಬೇಕು. ಆದರೆ ಯಾರೋ ಹೇಳಿದ್ರು ಅಂತ ಅಮ್ಮ ಬೇಯಿಸ್ಕೊಂಡು ಹಾಕೊಳ್ಳೋಣ ಅಂತ ಸುಮ್ಮನೆ ಇದ್ದರು. ಹಾಗಾಗಿ ಬೇಯಿಸಿದ್ದಾರೆ. ನಾವು ಬಿಡಿಸುವಾಗ ಹಾಕಿರಲಿಲ್ಲ. ನೀವು ಆ ವಿಡಿಯೋ ನೋಡಿ, ತಿಂಡಿಗೆ ರೆಡಿ ಮಾಡೋ ವಿಡಿಯೋ ಹಾಕಿದ್ದೀನಲ್ವ, ಆ ವಿಡಿಯೋದಲ್ಲಿದೆ. ಪೂರ್ತಿ ಎಲ್ಲ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಉದ್ದಿನಬೇಳೆಯನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ನಿಪ್ಪಟ್ಟಿಗೆ ಕಡಲೆಕಾಯಿ ಬೀಜವನ್ನು ಹುರಿತಾ ಇದ್ದೀನಿ. ನಮ್ಮಮ್ಮ ಪಾಪ 12 ಗಂಟೆ ಮೇಲಾಗಿದೆ, ಇವಾಗ ಊಟ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಸ್ವಲ್ಪ ಹಾಕಿದ್ದೀವಿ ಅಂತ. 1 ಸೇರು ಅಷ್ಟೇ ಹಾಕಿರೋದು, ಹಾಗಾಗಿ 1 ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಡಲೆಕಾಯಿ ಬೀಜವನ್ನು. ಅಂದರೆ ಅರ್ಧ ಪಾವು ಬರ್ಬೋದು ಅನ್ಸುತ್ತಿದ್ದು. ಕಡಲೆಕಾಯಿ ಬೀಜ ಎಣ್ಣೆನಲ್ಲಿ ಕರಿಯೋದ್ರಿಂದ ಇನ್ನು ಸ್ವಲ್ಪ ಕಡಿಮೆ ಹುರ್ಕೊಂಡ್ರೂ ಆಗುತ್ತೆ. ನಾನು ವಿಡಿಯೋ ಮಾಡ್ತಾ ಸ್ವಲ್ಪ ಜಾಸ್ತಿನೇ ಹುರಿದ್ಬಿಟ್ಟೆ. ಇವಾಗ 1/4 ಪಾವು ಎಳ್ಳನ್ನು ಹುರಿತಾ ಇದ್ದೀನಿ. ಇದು ಯಾಕಂತ ಹೇಳಿದ್ರೆ, ಚಿಕನ್ ಉಂಡೆಗೆ ಏನೇನು ಹಾಕಿ ಬಿಡಿಸಿದ್ದೀವಿ ಅಂತ ನಾನು ಬಿಡಿಸುವಂಥ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ 1/4 ಪಾವು ಅಂದರೆ ತಲೆ ಸವರ್ಕೊಂಡು 1 ಪಾವು ಹಾಕ್ಕೋಬಹುದು. ಅಷ್ಟು ಬೇಕು ಅಂದರೆ ನೀವು ಜಾಸ್ತಿನೂ ಕೂಡ ಹಾಕೋಬಹುದು. ನಾವು ಸಾಕು ಅಂತ ಹೇಳಿ 1 ಪಾವು ಅಕ್ಕಿಗೆ 1 ಪಾವು ಕಡಲೆನ ಹಾಕಿ ಏಲಕ್ಕಿ ಕಾಯಿ ಹಾಕಿ ಬಿಡಿಸಿದ್ದು. ಸೊ ಅದಕ್ಕೆ ಇವಾಗ 1/4 ಪಾವು ಎಳ್ಳನ್ನು ಹಾಕಿ ಹುರಿತಾ ಇದ್ದೀವಿ. ಬೇಕಂದರೆ 1 ಪಾವು ಹಾಕ್ಕೊಂಡೇ ಹುರ್ಕೋಬಹುದು. ಈ ರೀತಿ ಚಿಟಪಟ ಅಂತ ಹೇಳುತ್ತಲ್ವ, ಆವಾಗ ಆಗಿದೆ ಅಂತ ಲೆಕ್ಕ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಒಂದು ಎಳ್ಳು ಪೂರ್ತಿ ಬಿಳಿಗಿರುತ್ತೆ, ಅಂದರೆ ಬೆಳ್ಳಗಿರುತ್ತೆ. ಅದೇ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು. ಅದೇ ಇದು ಹುರಿವಾಗಲೇ ಸ್ವಲ್ಪ ಕಲರ್ ಚೇಂಜ್ ಇತ್ತು. ಚಟಪಟ ಅಂತ ಸಿಡಿತಾ ಇರುತ್ತೆ ಎಳ್ಳುಗಳು. ಆವಾಗ ಸ್ಟಾಪ್ ಮಾಡ್ಕೊಳ್ಳಿ. ಪೂರ್ತಿ ಆರಿದ ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಪೂರ್ತಿ ತಣ್ಣಗಾಗಬೇಕು. ಎಳ್ಳೆಲ್ಲ ತಣ್ಣಗಾಗುವಷ್ಟರಲ್ಲಿ ನಾನು ಕಡಲೆಕಾಯಿ ಬೀಜ ಹುರಿದಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಸಿಪ್ಪೆ ತೆಗೆದು ಇವಾಗ ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ. ಜಾಸ್ತಿ ಬೇಡ, ಬೇಕು ಅಂದರೆ ಕಲ್ಲಲ್ಲೇ ಸ್ವಲ್ಪ ನಚ್ಕೊಂಡ್ರೂ ಆಗುತ್ತೆ. ಜಾಸ್ತಿ ಪೌಡ್ರ್ ಆಗಿಬಿಟ್ರೂ ನಿಪ್ಪಟ್ಟೊಳಗಡೆ ಸಿಗೋದಿಲ್ಲ. ಕಡಲೆಕಾಯಿ ಬೀಜದ ಸಿಪ್ಪೆ ಎಲ್ಲ ಕೇರಿ ಇಟ್ಟಾಯಿತು, ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ.
ಇದು ಕಜ್ಜಾಯಕ್ಕೆ ಅಂತ ಅಕ್ಕಿಯನ್ನು ನೆನೆ ಹಾಕಿರೋದು. ನಾಳೆ ಅಂತ ನೆನೆ ಹಾಕ್ಕೊಂಡ್ರೂ ಆಗುತ್ತೆ, ಅದರಲ್ಲಿ ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿರುತ್ತೆ ಅಂತ 3 ದಿನ ಅಂತ ನೆನೆ ಹಾಕ್ತಾರೆ. ಮೊನ್ನೆ ನೆನೆ ಹಾಕಿ ಬೆಳಗ್ಗೆಗೆ ನೀರು ಚೇಂಜ್ ಮಾಡಿ ಮತ್ತೆ ಬೇರೆ ನೀರು ಹಾಕಿ ಇವಾಗ ಅದ್ರ ಮಾರನೆಗೆ ಅಕ್ಕಿಯನ್ನು ಸೋರು ಹಾಕ್ತಿರೋದು. ಇವಾಗೆಲ್ಲ ಮಿಲ್ಗಳಲ್ಲಿ ಬಿಡಿಸ್ಕೊಂಡು ಬರ್ತಾರೆ ಅಂತ, ಅಂದರೆ ಈಗ ಮಿಷನ್ಗಳಿರುತ್ತಲ್ವ, ಅಕ್ಕಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಬಿಡಿಸ್ಕೊಂಡು ಬರ್ತಾರಲ್ವ, ಅಲ್ಲೇ ಬಿಟ್ಕೊಡ್ತಾರೆ, ಅಲ್ಲೇ ಪುಡಿ ಮಾಡಿಕೊಡ್ತಾರೆ. ಇವಾಗ ಈಗೇನು ರಿಸ್ಕ್ ಇಲ್ಲ. ಆದರೆ ನಾವು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಆದರೆ ಕರೆಂಟೇ ಇಲ್ಲ. 2 ಗಂಟೆ ಆದರೂ ಕರೆಂಟ್ ಬರಲೇ ಇಲ್ಲ. ಕರೆಂಟ್ ಬರುವಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ಒಂದೊಂದು ಸಲ ಹಾಗೆ ನಾವು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊತೀವಿ, ಆದರೆ ನಾವು ಅಂದ್ಕೊಂಡಿದ್ದು ಆಗೋದೇ ಇಲ್ಲ, ಬೇರೆ ಏನೋ ಆಗಿರುತ್ತೆ. ಮಳೆ ಬೇರೆ ಜೋರಾಗಿ ಬರ್ತಿದೆ ಇವತ್ತು, ಕರೆಂಟು ಇಲ್ಲ, ಮಳೆ ಬೇರೆ ಬರ್ತಿದೆ. ಇನ್ನೇನು ಮಾಡೋದು, ಎಲ್ಲ ಹೆಚ್ಚಿಟ್ಬಿಟ್ಟು ಅಂದರೆ ನಿಪ್ಪಟ್ಟಿಗೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಅಂದರೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಬಿಟ್ಟು ನಾನು ಹೊರಗಡೆ ಬಂದೆ, ಮಳೆ ಜೋರಾಗಿ ಬರ್ತಿತ್ತಲ್ಲ ಅಂತ. ನಾವು ಕಾಯ್ಕೊಂಡು ಸಾಕಾಯಿತು. ಎಷ್ಟೋ ಹೊತ್ತಾದ್ಮೇಲೆ ಕರೆಂಟ್ ಬಂತು. ಕರೆಂಟ್ ಬಂದ ತಕ್ಷಣ ಸದ್ಯ ಕರೆಂಟ್ ಬಂತಲ್ಲ ಅಂತ ಹೇಳಿ ಎಳ್ಳು ಹುರಿದಿಟ್ಕೊಂಡಿದ್ದಲ್ವ, ಅದೆಲ್ಲ ಆ ರೀತಿ ತುಂಬ ಹೊತ್ತಾಗಿತ್ತು. ಸೊ ಅದನ್ನು ಪುಡಿ ಮಾಡಿಕೊಂಡೆ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಪೂರ್ತಿ ನುಣ್ಣಗೆ ಮಾಡೋಕ್ಕೆ ಹೋದರೆ ಅದೊಂಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಗಟ್ಟಿಯಾಗಿಬಿಡುತ್ತೆ. ಸೊ ಮೀಡಿಯಮಾಗೂ ಅಲ್ಲ, ಸ್ವಲ್ಪ ನುಣ್ಣಗಿಂತ ಸ್ವಲ್ಪ ಕಡಿಮೆ ಆಗಿ ಪುಡಿ ಮಾಡ್ಕೋಬೇಕು. ಕರೆಂಟ್ ಬಂದ ಖುಷಿಗೆ ನಾನು ಕಡಲೆಕಾಯಿ ಬೀಜವನ್ನು ಹಾಕಿದೆ ಮಿಕ್ಸಿ ಜಾರ್ಗೆ, ಹಾಗೂ ಸ್ವಲ್ಪ ಪುಡಿ ಜಾಸ್ತಿನೇ ಆಗೋಯಿತು. ಇವಾಗ ಕಜ್ಜಾಯಕ್ಕೆ ಅಕ್ಕಿಯನ್ನು ಸೋರು ಹಾಕಿದ್ದೆ ಅಲ್ವ, ನಾನು ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಡ್ತಾ ಇದ್ದೀನಿ. ಅಮ್ಮ ಒಂದ್ರಿ ಆಡ್ಕೊತಾ ಇದ್ದಾರೆ, ಅಂದರೆ ಜರಡಿ ಆಡ್ಕೊತಾ ಇದ್ದಾರೆ. ನಾನಿವಾಗ ಕೊಬ್ಬರಿಯನ್ನು ಹೆಚ್ಚಿಟ್ಕೊಂಡಿದ್ದೆ ತಿಂಡಿಗಳಿಗೆ, ಅಂದರೆ ಪಟ್ಟು, ಚಿಕನ್ ಉಂಡೆ, ಈ ಥರದಕ್ಕೆ ಬಲ್ತಿರಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕೊಬ್ಬರಿ ಹಾಕೋಬೇಡಿ. ಕೊಬ್ಬರಿಗಿಂತ ಬಲ್ತಿರಕಾಯಿ ಹಾಕ್ಕೊಂಡು ಮಾಡಿದ್ರೆ ತಿಂಡಿಗಳು ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಿ ಕಾಯಿ ಸುರಿಯೋದು ಹಿಂಸೆ ಅಂತ ನಾವು ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀವಿ. ನಾವಿಲ್ಲಿ ನಿಪ್ಪಟ್ಕೊಂದು ಕೊಬ್ಬರಿ ಮತ್ತು ಚಿಕನ್ ಉಂಡೆಗೊಂದು ಕೊಬ್ಬರಿಯನ್ನು ಹಾಕ್ಕೋತಾ ಇದ್ದೀವಿ. ಸೊ ಅದರಿಂದ ಎರಡನ್ನೂ ಪುಡಿ ಮಾಡಿಕೊಂಡೆ. ಚಿಕನ್ ಉಂಡೆಗಂತೂ ಹಸಿ ಕಾಯೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಬೆಳ್ತಿರ್ಬೇಕು ಕಾಯಿ. ಚೆನ್ನಾಗಿ ಬೆಳ್ತಿರೋ ಕಾಯಿನ ತುರಿದು ಸಣ್ಣಕ್ಕೆ ತುರಿಬೇಕಾಗುತ್ತೆ, ದಪ್ಪಕ್ಕೆಲ್ಲ ತುರಿದ್ರೆ ಚೆನ್ನಾಗಿರಲ್ಲ. ತುರಿದು ಸ್ವಲ್ಪ ಅದನ್ನೇ ಸ್ವಲ್ಪ ಹುರಿಬೇಕಾಗುತ್ತೆ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕಾಯಿಯನ್ನು ಹಾಕ್ಕೊಂಡು ಹುರಿಬೇಕಾಗುತ್ತೆ. ಅಂದರೆ ನೀವು ಎಣ್ಣೆ ಯಾವುದಲ್ಲೂ ಹುರಿಯೋದಲ್ಲ, ಜಸ್ಟ್ ಕಾಯಿನೇ ಒಂದು ಬೋಸಿಗೆ ಹಾಕ್ಕೊಂಡು ಹುರಿದಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿ ಕಡಿಮೆ ಆಗುತ್ತೆ. ಯಾಕೆ ಈಗ ಹುರಿಯೋದು ಅಂತ ಹೇಳಿದ್ರೆ, ಜಾಸ್ತಿ ದಿನ ಇಟ್ಕೋಬೇಕಲ್ವ. ಸೊ ಜಾಸ್ತಿ ದಿನ ಇಟ್ಕೊಳ್ಳೋವರೆಗೂ ಅದು ಏನೂ ಆಗೋದಿಲ್ಲ, ಇಲ್ಲಾಂದರೆ ಬೇಗ ಕೆಟ್ಟು ಹೋಗುತ್ತೆ ಅಂತ ಆ ರೀತಿ ಹುರಿತಾರೆ. ಕೊಬ್ಬರಿ ಹಾಕಿ ಮಾಡಿದ್ರೆ ತುಂಬ ದಿನದವರೆಗೂ ಇರುತ್ತೆ, ಏನೂ ಹಾಳಾಗೋದಿಲ್ಲ. ಇಷ್ಟು ವರ್ಷ ಒಂದು ಸೇರಿಗಿಂತ ಜಾಸ್ತಿ ಹಾಕ್ತಿದ್ವಿ ಕಜ್ಜಾಯಕ್ಕೆ, ಆದರೆ ಈ ಸಲ ಹಾಕಿರೋದು 2 ಪಾವ್ ಅಷ್ಟೇ. ಇವಾಗ ಅಮ್ಮ ಕಜ್ಜಾಯಕ್ಕೆ ಬೆಲ್ಲವನ್ನು ಕೆಚ್ಚಿ ಹಾಕ್ತಾ ಇದ್ದಾರೆ. 2 ಪಾವ್ ಅಕ್ಕಿಗೆ 1/4 ಪಾವಷ್ಟು ಬೆಲ್ಲದಷ್ಟು ಬೇಕಾಗುತ್ತೆ, ಅಂದರೆ ಮೀಡಿಯಮಾಗಿ ಪುಡಿ ಮಾಡಿ ಹಾಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ಸಣ್ಣ ಹಚ್ಚು ಬರುತ್ತೆ ನೋಡಿ, ಪೂರ್ತಿ ಸಣ್ಣ ಹಚ್ಚು, 1 ಪಾವ್ಗೆ 1 ಹಚ್ಚು ಬೇಕಾಗುತ್ತೆ. ಇವಾಗ ಹಾಕ್ತಿರೋದು ಚಿಕನ್ ಉಂಡೆಗೆ ಕೂಡ 1 ಪಾವ್ ಹಾಕೋತಾ ಇದ್ದಾರೆ. 1 ಪಾವ್ ಎಳ್ಳು, 1 ಪಾವ್ ಕಡಲೆ, 1 ಪಾವ್ ಅಕ್ಕಿ ತಾನೇ ಹಾಕ್ಕೊಂಡಿದ್ದು. ಸೊ ಅದಕ್ಕೂ ಕೂಡ 1 ಪಾವ್ ತುಂಬ ಬೆಲ್ಲವನ್ನು ಹಾಕ್ತಾ ಇದ್ದಾರೆ. ಇದನ್ನು ಕರಗಿಸೋದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಕಜ್ಜಾಯಕ್ಕೆ ಆಗಿರಬಹುದು ಅಥವಾ ಚಿಕನ್ ಉಂಡೆಗೆ ಆಗಿರಬಹುದು, ಸ್ವಲ್ಪ ನೀರು ಮಾತ್ರ ಹಾಕಬೇಕಾಗತ್ತೆ. ಅಮ್ಮ ಬೆಲ್ಲ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ನಾನು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆ ಹಾಕಿದ್ರಲ್ವ, ಅದನ್ನೊಂದು ರೌಂಡ್ ಆಡಿಸ್ತಾ ಇದ್ದೀನಿ. ಕರೆಂಟ್ ಇದ್ದಾಗಲೇ ಎಲ್ಲವನ್ನು ರುಬ್ಕೊಂಡು ಬಿಡೋಣ ಅಂತ ರುಬ್ಬೋ ಕೆಲಸ ಏನಿದೆ ಅದೆಲ್ಲ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಮೊದಲು ತೋರಿಸಿದ್ದು ಕಜ್ಜಾಯಕ್ಕೆ ಅದಕ್ಕೆ ಸ್ವಲ್ಪನೇ ನೀರು ಹಾಕಿದ್ದು, ಚಿಕನ್ ಉಂಡೆಗೆ ಒಂಚೂರು ಜಾಸ್ತಿ ನೀರು ಹಾಕಿದ್ವಿ. ಜಾಸ್ತಿ ಅಂದರೆ ಅದಕ್ಕಿಂತ ಒಂಚೂರು ಜಾಸ್ತಿ ಅಂತ. ಇಲ್ಲಿ ನೋಡಿ, ಬೆಲ್ಲ ಬೇಯ್ತಾ ಇದೆ ಕಜ್ಜಾಯಕ್ಕೆ. ಈ ರೀತಿ ಪಾಕ ಆದಾಗ ಈ ಪಾಕವನ್ನು ಸ್ವಲ್ಪ ತಟ್ಟೆಯಲ್ಲಿ ನೀರು ಹಾಕಿ ಎತ್ತಿ ನೀರೊಳಗಡೆ ಹಾಕ್ತಾರೆ. ಆ ನೀರೊಳಗಡೆ ಅದನ್ನು ಉಂಡೆ ಕಟ್ಟೋ ಥರ ಆದರೆ ಕಜ್ಜಾಯದ ಪಾಕ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಉಂಡೆ ಕಟ್ಟೋ ಥರ ಆಗ್ತಿದೆ ಅಲ್ವಾ. ಸೊ ಈ ರೀತಿ ಆದರೆ ಕಜ್ಜಾಯದ ಪಾಕ ಆಗಿದೆ ಅಂತ ಅರ್ಥ. ನಾನಿವತ್ತು ಹೇಗೆ ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿದ್ವೋ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಮಧ್ಯದಲ್ಲಿ ಚಕ್ಲಿಗೆ ಹಾಕಿದ್ದು, ನಿಪ್ಪಟ್ಟಿಗೆ ಹಾಕಿದ್ದು ಮತ್ತು ಚಿಕನ್ ಉಂಡೆಗೆ ಹಾಕಿದ್ದೆಲ್ಲ ಮಧ್ಯದಲ್ಲಿ ತೋರಿಸಿದ್ದೀನಿ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೆ.
ನಾವು ಮೊದಲೇ ಅಕ್ಕಿಯನ್ನು ಪುಡಿ ಮಾಡ್ಕೊಂಡು ಜರಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ತಿರುಗಬೇಕಾಗತ್ತೆ. ನಾನು ವಿಡಿಯೋ ಮಾಡ್ಕೊಂಡು ಹಾಕ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೀಳ್ತು, ಅದಕ್ಕೆ ಅಮ್ಮನ ಕೈಲಿ ಬೈಸ್ಕೊಂಡೆ ನಾನು. ಅಕ್ಕಿಯನ್ನು ಪುಡಿ ಮಾಡ್ಕೊಳ್ಳುವಾಗ ಒಂದೆರಡು ಏಲಕ್ಕಿ ಕಾಯಿ ಕೂಡ ಹಾಕಬೇಕಾಗತ್ತೆ. ಆಮೇಲೆ ಬೇರೆ ಪುಡಿ ಮಾಡಬೇಕಲ್ವ, ಅದ್ರ ಬದಲು ಅಕ್ಕಿ ಒಳಗಡೆಗೆ ಹಾಕಿದ್ರೆ ಅದು ಕೂಡ ಪುಡಿ ಆಗಿರುತ್ತೆ. ನೋಡಿ, ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಒಟ್ಟಿಗೆ ಅಂತ, ಸ್ವಲ್ಪ ಗಂಟು ಥರ ಆಯಿತು. ಎಲ್ಲ ಹಾಕ್ತಾ ಇದ್ದೀನಿ ತಿರ್ಗಿಸಿ ಗಂಟಾಯ್ತು. ಹಾಕ್ಬಿಡ್ತೀನಿ. ಆಯ್ತದೆ ಕಣ್ಸರಿ ಬೇಕಿದೆ. ಆಫ್ ಮಾಡಿದ್ದೀರಲ್ವಾ? ಇಲ್ಲ, ಸರಿ ಹೋಯ್ತು. ಆಮೇಲೆ ಫುಲ್ ತೆಳ್ಳಗೆನೆ ಮಾಡ್ತಾರೆ ಕಣ. ನಾವು ಮೊದಲು ಎಣ್ಣೆಯನ್ನು ಹಾಕ್ತಿರ್ಲಿಲ್ಲ, ಇವಾಗ ಒಂದು ಅರ್ಧ ಬಟ್ಲು ಎಣ್ಣೆಯನ್ನು ಹಾಕ್ತಾ ಇದ್ದೀವಿ. ಯಾಕಂದರೆ ತಟ್ಟುವಾಗ ಈಸಿಯಾಗಿ ಬರಲಿ ಅಂತ. ಹಿಟ್ಟು ಸ್ವಲ್ಪ ತೆಳು ಆಯಿತು ಅಂತ ಹೇಳಿ ರವೆಯನ್ನು ಹಾಕಿದ್ದೀವಿ. ಆದರೆ ರವೆ ಹಾಕೋದಕ್ಕಿಂತ ಮೈದಾ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಬೇಕು ಅಂತ ಹೇಳಿದ್ರೆ ಗಸಗಸೆ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ಇವಾಗ ಪಾಕಕ್ಕಿಟ್ಟಿದ್ದೀವಿ ಚಿಕನ್ ಉಂಡೆಗೆ ಎಳ್ಳನ್ನು ಹುರಿದು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದು, ಮತ್ತು ಹಿಟ್ಟು ಬಿಡಿಸ್ಕೊಂಡು ಬಂದಿದ್ವಲ್ಲ ಆ ಹಿಟ್ಟು ಮೂರನ್ನು ಇಟ್ಕೊಂಡಿದ್ದೀವಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊಬ್ಬರಿಗಿಂತ ಚೆನ್ನಾಗಿ ಬೆಳ್ತಿರೋ ಕಾಯಿಯನ್ನು ಸ್ವಲ್ಪ ಬಾಣಲಿಲಿ ಬಿಸಿ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾವು ಅಕ್ಕಿ, ಒಂದು ಪಾವು ಕಡಲೆ ಹುರಿದಾಕಿರೋದು ಅಕ್ಕಿಯನ್ನು, ಆದರೆ ಕಡಲೆ ಹುರಿದಿಲ್ಲ, ಮತ್ತು ಒಂದು 2-3 ಏಲಕ್ಕಿ ಕಾಯಿ ಹಾಕಿ ಬಿಡಿಸಿರೋದಷ್ಟೇ. ಇಲ್ಲಿ ನೋಡಿ, ಇದು ಪೂರ್ತಿ ಏನು ಉಂಡೆ ಥರ ಪಾಕ ಏನು ಬರೋದು ಬೇಡ, ಸ್ವಲ್ಪ ಅಂಟು ಥರ ಬಂದರೆ ಸಾಕಾಗುತ್ತೆ. ಹಿಂಗೆ ಅಂಟಿದಾಗ ಎಳೆ ಬಂದರೆ ಈ ಪಾಕ ಆಗಿದೆ ಅಂತ ಅರ್ಥ. ಸೊ ಇವಾಗ ಇಷ್ಟು ಪಾಕ ಬಂದಾಗ ನಾನು ಮೊದಲಿಗೆ ಎಳ್ಳು ಪುಡಿಯನ್ನು ಹಾಕ್ತಾಯಿದ್ದೀನಿ. ಎಳ್ಳು ಪುಡಿ ಹಾಕಿದ ಮೇಲೆ ಕಡಲೆ ಹಿಟ್ಟು ಹಾಕಿದರೆ ಆಗ್ತಿತ್ತು, ನಾನು ಕೊಬ್ಬರಿಯನ್ನು ಹಾಕಿಬಿಟ್ಟೆ. ಕೊಬ್ಬರಿ ಹಾಕಿದ ತಕ್ಷಣ ಅದೇ ಸಾಕು ಅನ್ನೋ ಥರ ಆಗಿಬಿಡ್ತು. ಏನೇ ಮಾಡೋವಾಗಲಾದರೂ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗತ್ತೆ ಈ ಥರ ತಿಂಡಿಗಳನ್ನ. ನಾನು ಬೇರೆ ವಿಡಿಯೋ ಮಾಡ್ಕೊಂಡು ಮಾಡ್ತಿದ್ದೆ ಅಲ್ವ, ಸ್ವಲ್ಪ ಹಿಂಸೆ ಆಯಿತು ನನಗೆ. ಶ್ರೀ ಪಾರ್ವತಿ ಚಾನಲ್ ಅವ್ರು ಕೇಳಿದರು, ನನಗೆ ಚಿಕನ್ ಉಂಡೆ ಮಾಡೋದು ಹೇಳ್ಕೊಡಿ ಸಿಸ್ಟರ್ ಪ್ಲೀಸ್ ಅಂತ. ಅವ್ರಿಗೋಸ್ಕರ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಈ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ನಾನು ಪದೇ ಹೇಳ್ತಾ ಇದ್ದೀನಿ, ಕೊಬ್ಬರಿಗಿಂತ ಹೆಚ್ಚಾಗಿ ಕಾಯಿ ತುರಿಯನ್ನು ಹಾಕಿ ಬಲ್ತಿರೋ ಕಾಯಿಯನ್ನು, ಆವಾಗ ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ಇವಾಗ ಕಡಲೆ ಪುಡಿ ಮಾಡಿದ್ವಿ ಅಲ್ವ, ಅಕ್ಕಿ ಮತ್ತು ಕಡಲೆ ಪುಡಿಯನ್ನು ಮಾಡಿಸಿದ್ವಿ ಅಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದು ಎಲ್ಲವನ್ನು ನಿಧಾನಕ್ಕೆ ಹಾಕ್ಕೊಂಡು ತಿರುಗಬೇಕಾಗತ್ತೆ. ಈ ಸಲ ಎಲ್ಲ ಸ್ವಲ್ಪ ಮಾಡಿದ್ದಲ್ವ, ಎಲ್ಲ ತಿಂಡಿಗೂ ಕೂಡ ತುಂಬ ಚೆನ್ನಾಗಾಗಿತ್ತು. ನಮ್ಮಮ್ಮ ಹಿಟ್ಟು ಓಣಿಸೋ ಥರ ಓಣಿಸ್ತಾ ಇದ್ದಾರೆ ಹಿಟ್ಟಿನ ದೊಣ್ಣೆಯಲ್ಲಿ. ನಿಮ್ಮ ಮನೇಲಿ ಹಿಟ್ಟಿನ ದೊಣ್ಣೆ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಅನ್ನದ ಕಾಯಿ ಅಥವಾ ಯಾವುದಾದ್ರೂ ದೊಡ್ಡ ಸ್ಪೂನ್ ಇರುತ್ತಲ್ವ, ಅದರಲ್ಲೇ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ತಿಂಡಿ ಮಾಡೋದಕ್ಕೂ ಮುಂಚೆ ಒಲೆಗೆಲ್ಲ ಪೂಜೆ ಮಾಡೇ ಇಡೋದು. ನಾವು ಒಲೆ ಹಚ್ಚುವಷ್ಟರಲ್ಲಿ ಟೈಮ್ ಎಷ್ಟಾಗಿತ್ತು ಗೊತ್ತಾ? ನಾನು ಸಂಜೆ ಅಷ್ಟರಲ್ಲಿ ಮಾಡಿ ಟ್ಯೂಷನ್ ಮಾಡೋಷ್ಟರಲ್ಲಿ ಹೋಗೋಣ ಅಂದ್ಕೊಂಡೆ. 4:10 ಇವಾಗ ಒಲೆ ಹಚ್ತಾ ಇದ್ದೀವಿ. ಇವಾಗ ನಾವು ಒಲೆ ಹಚ್ಚಿ ನಾನು ಟ್ಯೂಷನ್ ಮಾಡೋದಷ್ಟರಲ್ಲಿ ಹೋಗೋಕ್ಕಾಗತ್ತಾ? ಇಲ್ಲ, ಹೋಗೋದಕ್ಕಾಗಲೇ ಇಲ್ಲ. ಹಾಗಾಗಿ ಇವತ್ತು ಟ್ಯೂಷನ್ ರಜಾ ಕೊಡಬೇಕಾಯಿತು. ನಮ್ಮಮ್ಮ ಇನ್ನೊಂದು ಎಕ್ಸ್ಟ್ರಾ ಸಿಲಿಂಡರ್ ತೆಗೆದಿಟ್ಟಿದ್ದಿದ್ರೆ ಸ್ವಲ್ಪ ಇನ್ನೂ ಬೇಗ ಆಗೋದು ತಿಂಡಿ. ಅಂದರೆ ಒಳಗಡೆ ಸ್ವಲ್ಪ ಅದು ಮಾಡ್ಕೊಂಡು ಇದಕ್ಕೆ ರೆಡಿ ಮಾಡ್ಕೋಬಹುದಾಗಿತ್ತು. ಆದರೆ ಸಿಲಿಂಡರ್ ನಾವು ಒಳಗಡೆ ಇರೋದನ್ನೇ ಬಿಚ್ಕೊಂಡಿದ್ರಿಂದ ಸ್ವಲ್ಪ ಲೇಟೇ ಆಯಿತು. ನಿಪ್ಪಟ್ಟು ಮಾಡೋದಕ್ಕೆ ಮತ್ತು ಚಕ್ಲಿ ಮಾಡೋದಕ್ಕೆ ಎಣ್ಣೆ ತುಪ್ಪ ಕಾಯಿಸ್ಕೊಳ್ಳೋದೆಲ್ಲ ಸ್ವಲ್ಪ ಹಿಂಸೆ ಅನ್ನಿಸ್ತು. ಏನೇ ಆಗಲಿ 2 ಸಿಲಿಂಡರ್ ಇರಬೇಕು, ಒಳಗಡೆ ಒಂದು ಸಿಲಿಂಡರ್, ಹೊರಗಡೆ ಒಂದು ಸಿಲಿಂಡರ್ ಇರಲೇಬೇಕು ತಿಂಡಿ ಮಾಡೋದಕ್ಕೆ. ನಾನು ಯಾವಾಗಲೂ ಹೇಳೋ ಹಾಗೆ, ಅಂದರೆ ಲಾಸ್ಟ್ ವರ್ಷನೂ ಹೇಳಿದ್ದೆ ತಿಂಡಿ ಮಾಡುವಾಗ, ಈ ಥರ ತಿಂಡಿ ಮಾಡೋದಕ್ಕಂತೂ 2-3 ಜನ ಇದ್ದರೆ ಚೆಂದ. ನಮ್ಮ ಚಿಕ್ಕತೆ ಸೊಸೆ ಒಬ್ಬರು ನಾನು ಒಬ್ಬಳೇ ಮಾಡ್ಕೋತೀನಿ ಅಂತ ಹೇಳೋದು, ಅದು 2 ಸೇರು ಹಾಕಿ ಮಾಡ್ಕೋತಾರಂತೆ. ಅದು ಹೇಗೆ ಮಾಡ್ಕೋತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಗಳಿಗಂತೂ ಜನ ಇದ್ರೇ ಸರಿ ಅಂತ ಅನಿಸುತ್ತೆ. ಹನುಮ ಜಯಂತಿಯಲ್ಲಿ ಅಮ್ಮ ಟಿನ್ ತೊಗೊಂಡಿದ್ರು, ಅವಾಗ ಅವ್ರ ಹತ್ರ ದುಡ್ಡಿತ್ತು, RMC ಅವ್ರು ಕೊಡ್ತಿದ್ರು ಅವಾಗ. ಸೊ ಹಾಗಾಗಿ ಟಿನ್ನೇ ತೊಗೊಂಡಿದ್ರು, ಒಂದಷ್ಟು ದಿನಕ್ಕಾಗತ್ತೆ ಅಂತ. ಈ ಸಲ ಹಬ್ಬಕ್ಕೆ ತಿಂಡಿ ಮಾಡೋದಕ್ಕೆಲ್ಲ ಅದೇ ಸಾಕಾಯಿತು. ಇವಾಗ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಉಂಡೆಗೆ ಮೇಲ್ಗಡೆ ಲೇಯರ್ ಬೇಕಲ್ವ, ಮೇಲ್ಗಡೆ ಕವರ್ ಆಗೋದಕ್ಕೆ ಅಂತ ಹೇಳಿ ಹಿಟ್ಟನ್ನು ಕಲಸಿಟ್ಕೋತಾ ಇದ್ದೀನಿ. ಉಂಡೆಗಳನ್ನ ಈ ಹಿಟ್ಟಲ್ಲಿ ಅದ್ದಿ ಹಾಕಬೇಕಾಗತ್ತೆ ಎಣ್ಣೆಗೆ.
ಕೆಲವರು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಬಿಡಿಸಿಟ್ಕೊತಾರೆ. ಆದರೆ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ದೀನಿ, ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಎರಡು ರೀತಿ ಮಾಡ್ಕೋಬಹುದು. ಅಕ್ಕಿಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಬಿಡಿಸ್ಕೋಬಹುದು, ಅಥವಾ ಈ ರೀತಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬಹುದು. ನೋಡಿ, ಇಷ್ಟು ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅದು ಉಂಡೆ ಹಿಡಿಬೇಕಲ್ವ ಈ ಹಿಟ್ಟಿಗೆ. ಸೊ ಹಾಗಾಗಿ ಅಷ್ಟು ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ಇವಾಗ ಕಜ್ಜಾಯವನ್ನು ಮಾಡ್ತಾಯಿದ್ದೀವಿ. ಅಜ್ಜಿ ತಟ್ಟಿ ತಟ್ಟಿ ಹಾಕ್ತಾ ಇದ್ದಾರೆ, ನಾನು ಎತ್ತು ಹಾಕ್ತಾ ಇದ್ದೀನಿ. ಈ ವಿಡಿಯೋವನ್ನು ನಾನು ಹಬ್ಬ ಆಗೋದಕ್ಕೂ ಮುಂಚೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮನ ಮನೇಲಿ ತಿಂಡಿ ಮಾಡಿಬಂದು ನಮ್ಮ ಮನೇಲೂ ಹಬ್ಬದ ಕೆಲಸ ಇತ್ತಲ್ವ. ಹಬ್ಬದ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಹಬ್ಬದ ದಿನ ಅಮ್ಮನ ಮನೆಗೆ ಹೋಗಬೇಕಾಯ್ತಲ್ವ. ಹಾಗಾಗಿ ನಾನು ಈ ವಿಡಿಯೋ ಎಡಿಟ್ ಮಾಡೋದಕ್ಕಾಗೇ ಇರಲಿಲ್ಲ. ಆಲ್ರೆಡಿ ಹಬ್ಬದ ವಿಡಿಯೋ ಹಾಕ್ಬಿಟ್ಟಿದ್ದೀನಿ, ಅದು ಸ್ವಲ್ಪ ಇತ್ತು ಅಂತ ಹೇಳಿ ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಎಲ್ಲ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದೊಂದೇ ತಿಂಡಿಗಳನ್ನ ಸಪ್ರೇಟಾಗಿ ಮಾಡೋದು ಹೇಗೆ ಅಂತ ಇನ್ಸ್ಟಾದಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಟೈಮ್ ತೊಗೊಳುತ್ತೆ, ನೋಡೋಣ. ಇವಾಗ ನಾನು ಚಕ್ಲಿ ಕಲಿಸ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸೇರು ಪಾವ್ ಅಕ್ಕಿ ನಾವು ಬಿಡಿಸಿದ್ದು, ಸೊ ಅದಕ್ಕೆ ಒಂದು ಹಿಡಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಹಿಡಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಬಿಡಿಸೋದಕ್ಕೆ ನಾವು ಉಪ್ಪನ್ನು ಹಾಕಿದ್ವಿ ಮೊದಲೇ, ಬಿಡಿಸಿರೋ ವಿಡಿಯೋ ಸಪ್ರೇಟಾಗಿದೆ ನೋಡಿ ಬೇಕಾದರೆ. ಒಂದು ಸೇರು ಪಾವ್ ಅಕ್ಕಿಗೆ ಮುಕ್ಕಾಲು ಪಾವ್ ಕಡಲೆಯನ್ನು ಹಾಕಿದ್ದೀವಿ. ಒಂದು ಸೇರಾದರೆ ಅರ್ಧ ಪಾವ್ ಕಡಲೆ ಸಾಕಾಗುತ್ತೆ. ಉದ್ದಿನ ಬೇಳೆಯನ್ನು ಹುರಿದು ಹಾಕಬೇಕಿತ್ತು, ಆದರೆ ಇವತ್ತು ಬೇಯಿಸ್ಕೊಂಡು ಹಾಕ್ತಾಯಿದ್ದೀವಿ. ಇವಾಗ ಇದಕ್ಕೆ ಇಂಗನ್ನು ಹಾಕ್ತಾಯಿದ್ದೀವಿ. ಬಿಡಿಸುವಾಗಲೇ ಉಪ್ಪನ್ನು ಹಾಕಿರೋದ್ರಿಂದ ಹಾಕ್ತಾಯಿಲ್ಲ. ಇಂಗು ಇದು ಒಂದು ಸ್ಪೂನ್, ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಇಂಗು ಹಾಕ್ಕೊಂಡ್ರೆ ಸರಿಯಾಗುತ್ತೆ, ಚೆನ್ನಾಗಿರುತ್ತೆ. ಇಂಗು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಎಲ್ಲ ಕಡೆ ಅದು ಹರಡಬೇಕಲ್ವ. ಹಾಗಾಗಿ ಹಿಟ್ಟಿಗೆ ನೀವು ಹಾಕಿದ ತಕ್ಷಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು ಸ್ಪೂನ್ ತುಪ್ಪ, ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಕಾಯಿಸಿರೋ ಎಣ್ಣೆಯನ್ನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಅದು ಒಂದೇ ಕಡೆ ಕೂತ್ಕೊಂಡ್ರೆ ಚಕ್ಲಿ ಒಂದು ಕಡೆ ಎಲ್ಲ ಸ್ಮೂತ್ ಆಗಿಬಿಡುತ್ತೆ, ಒಂದು ಕಡೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ಎಣ್ಣೆ ತುಪ್ಪ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ ಜೋಪಾನ. ನೀವು ಬಿಡಿಸೋವಾಗಲೇ ಉಪ್ಪನ್ನು ಹಾಕಬೇಕನ್ನೋದೇನು ರೂಲ್ಸ್ ಇಲ್ಲ. ಬೇಕು ಅಂತ ಹೇಳಿದ್ರೆ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಹಾಕೋಬಹುದು, ಅಥವಾ ಪುಡಿ ಉಪ್ಪು ಏನಾದರೂ ಬೇಕಾದರೂ ಹಾಕೋಬಹುದು. ನಮ್ಗೆ ಈಸಿ ಆಗಲಿ ಅಂತ ಹೇಳಿ ನಾನೇ ಅಮ್ಮಂಗೆ ಹೇಳಿ ಬಿಡಿಸೋವಾಗಲೇ ಹಾಕ್ಸಿದ್ದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ರುಬ್ಕೊಂಡಿದ್ದೆ ಅಲ್ವಾ, ಅರ್ಧ ಪಾವ್ ಉದ್ದಿನ ಬೇಳೆಯನ್ನು ಬೇಯಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆನ ಹಾಕಿ ಬೇಯಿಸಿದ್ದು. ಸೊ ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಳಿ. ನೀವು ನೀರು ಹಾಕ್ಕೊಂಡ್ಮೇಲೆ ಇದನ್ನು ಹಾಕೋತೀನಿ ಅಂತ ಹೇಳಿದ್ರೆ ತೆಳು ಆಗಿಬಿಡುತ್ತೆ ಹಿಟ್ಟು. ಹಾಗಾಗಿ ಮೊದಲು ಇದನ್ನು ಹಾಕ್ಕೊಂಡು ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ತಣ್ಣೀರಲ್ಲೇ ಕಲಿಸ್ಕೊತಾ ಇರೋದು. ಬಿಸಿ ನೀರೇನು ಹಾಕ್ಕೊಳ್ಳೋದು ಬೇಡ, ತಣ್ಣೀರಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಟ್ಟಿಗೆ ಒಂದಷ್ಟು ನೀರು ಹಾಕೋಬೇಡಿ, ಯಾಕಂದರೆ ಅದು ತೆಳು ಆಗಿಬಿಡುತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಚಕ್ಲಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಹದದಲ್ಲಿ ಕಲಿಸ್ಕೊಳ್ಳಿ. ನಾನಿಲ್ಲಿ 2 ಉಂಡೆ ಮಾಡ್ಕೋಬಹುದಾಗಿತ್ತು, ಸಣ್ಣ ಸಣ್ಣದಾಗಿ 3 ಉಂಡೆ ಮಾಡ್ಕೊಂಡಿದ್ದೀನಿ. ಇಷ್ಟು ಚಕ್ಲಿ ನಿಪ್ಪಟ್ಟೆಲ್ಲ ಆರಾಮಾಗಿ ಒಬ್ಬರೇ ಮಾಡ್ಕೋಬಹುದು. ಆದ್ರೂ ಜನ ಇದ್ದರೆ, ಈಗ ಒತ್ತೋದು ಯಾರೋ ಆದರೆ, ಬೇಯಿಸೋದು ಯಾರೋ ಆದರೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಒಬ್ಬರೇ ಮಾಡ್ಕೋಬಹುದು, ಏನಿಲ್ಲ. ನಾನು ಲೈವ್ ಬಂದಾಗ ಎಲ್ಲರೂ ಹೇಳ್ತಿದ್ರಿ ನಮ್ಮ ಕಡೆ ಈ ಹಬ್ಬ ಎಲ್ಲ ಮಾಡಲ್ಲ ಅಂತ. ನಮ್ಮ ಕಡೆ ಈ ಹಬ್ಬಕ್ಕೇ ಜಾಸ್ತಿ ಎಲ್ಲರೂ ಎಡೆ ಇಡೋದು. ನಮ್ಮೂರಿನಲ್ಲಂತೂ ಮುಕ್ಕಾಲು ಭಾಗ ಇದೇ ಹಬ್ಬಕ್ಕೆ ಎಡೆ ಇಡ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಪಕ್ಷ ಹಬ್ಬ ಬರುತ್ತಲ್ವ, ಮಹಾಲಯ ಅಮಾವಾಸ್ಯೆ, ಅದಕ್ಕೆ ಇಡ್ತಾರೆ. ಇಲ್ಲಿ ನೋಡಿ, ಕಜ್ಜಾಯ ಚೆನ್ನಾಗಾಗಿದೆ, ಒಂಥರ ಗರ್ಗರಿಯಾಗಿದೆ. ಕೆಲವರು ಮೆತ್ತಗೆ ಇಷ್ಟಪಡ್ತಾರೆ, ಬಟ್ ನಮ್ಗೆ ಗರ್ಗರಿಯಾಗಿರೋದು ಇಷ್ಟ ಆಗುತ್ತೆ. ಹಾಗಾಗಿ ನಾವು ಹಾಗೆ ಮಾಡ್ಕೊಂಡಿದ್ದೀವಿ. ಸಕ್ಕರೆ ಕಜ್ಜಾಯ ಕೂಡ ಮಾಡ್ತಾರೆ, ಬೆಲ್ಲದ ಬದಲು ಸಕ್ಕರೆ ಹಾಕಿ ಮಾಡ್ತಾರೆ. ನಾನು ಮೊದಲೇ ಹೇಳ್ದಾಗೆ ಚಿಕನ್ ಉಂಡೆಗೆ ಏನಾಯ್ತು ಗೊತ್ತಾ, ಕೊಬ್ಬರಿ ಜಾಸ್ತಿ ಹಾಕ್ಬಿಟ್ವಲ್ಲ, ಸ್ವಲ್ಪ ಗಟ್ಟಿ ಆಗೋಯ್ತು. ನಾವು ಮತ್ತೆ ಬೆಲ್ಲವನ್ನು ಸ್ವಲ್ಪ ತೆಳುವಾಗಿ ಪಾಕ ಮಾಡಿಕೊಂಡು ಕಲಿಸ್ಕೊಂಡಿದ್ದು. ಇದನ್ನು ಹೇಳೋದು ಬೇಡ ಅಂತ ಅಂದರೆ ತಪ್ಪಾಗತ್ತೆ. ನಾವೇನಾದರೂ ತಿಂಡಿ ಮಾಡುವಾಗ ಮಿಸ್ ಆದರೆ ಈ ರೀತಿ ಮಾಡ್ಕೋಬಹುದು, ಈ ರೀತಿ ಉಪಾಯ ಮಾಡ್ಕೋಬೇಕು. ಅಯ್ಯೋ ವೇಸ್ಟ್ ಆಗೋಯ್ತಲ್ಲ, ಅಯ್ಯೋ ಪುಡಿ ಆಗೋಯ್ತಲ್ಲ ಅಂತೆಲ್ಲ ಬೇಜಾರು ಮಾಡಿಕೊಂಡ್ರೆ ತಿಂಡಿನೇ ವೇಸ್ಟ್ ಆಗುತ್ತೆ, ಮನಸ್ಗೂ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಸ್ವಲ್ಪ ತೆಳುವಾಗಿ ಪಾಕ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಉಂಡೆ ಮಾಡ್ಕೊಂಡಿರೋದು. ಇವಾಗ ತುಂಬ ಚೆನ್ನಾಗಾಯಿತು. ಅದಕ್ಕೆ ನಾನು ಪದೇ ಪದೇ ಹೇಳಿದ್ದು ಕೊಬ್ಬರಿ ಹಾಕ್ಕೋಬೇಡಿ, ಕೊಬ್ಬರಿ ಬದಲು ಬಲ್ತಿರೋ ಕಾಯಿಯನ್ನು ಹಾಕ್ಕೊಳ್ಳಿ ಅಂತ.
ಇಷ್ಟು ವರ್ಷ ಜಾಸ್ತಿ ಮಾಡ್ತಿದ್ರಿಂದ ನನ್ನ ಫ್ರೆಂಡ್ ಅನಿತಾ ಮತ್ತು ನಮ್ಮ ಊರ್ಗಿತಿ ರೇಖಕ್ಕ ಎಲ್ಲ ಬಂದು ಮಾಡಿಕೊಡೋರು. ಆದರೆ ಈ ವರ್ಷ ಸ್ವಲ್ಪ ಮಾಡ್ತಿರೋದ್ರಿಂದ ನಾವೇ ಯಾರಿಗೂ ಹೇಳಲಿಲ್ಲ. ಜೊತೆಗೆ ಅಜ್ಜಿ ಬಂದಿದ್ದು ಇವತ್ತು. ಅಜ್ಜಿ ಅಂದರೆ ಸುಮ್ಮನೆ ಬಂದಿದ್ದು, ಹಬ್ಬಕ್ಕೆ ಅಂತ ಬಂದಿದ್ದಲ್ಲ. ಪಾಪ ಅವರು ಹಬ್ಬದ ದಿನ ಇಲ್ಲೇ ಇಲ್ಲ. ಅವ್ರ ಊರಿನಲ್ಲಿ ಮೊಹರಂ ಕಡೆ ದಿನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ನಮ್ಮ ಉಪವಾಸದ ಹಬ್ಬದಿಂದಲೇ ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ. ಸೊ ನಮ್ಮ ಹಬ್ಬ ಬಿಟ್ಟು ಬರಬೇಕಲ್ಲ, ನಮ್ಮ ಹಬ್ಬ ಹಿಂದಕ್ಕೆ ಬರಬೇಕಲ್ಲ ಅಂತ ಹೇಳಿ ಅವ್ರು ವಾಪಸ್ ಊರಿಗೆ ಹೊರಟೋಗ್ಬಿಟ್ಟು ತಿಂಡಿ ಆದ ತಕ್ಷಣ. ನಮ್ಮ ಕಡೆ ಚಿಕನ್ ಉಂಡೆನ ವರ್ಷಕ್ಕೆ ಒಂದೇ ಸಲ ಮಾಡೋದು ಹಬ್ಬಗಳಲ್ಲಿ. ಅಕಸ್ಮಾತ್ ಯಾರಾದರೂ ಮಧ್ಯದಲ್ಲಿ ನಮ್ಮನೆ ಅಂದರೆ ನಮ್ಮ ಹತ್ರದವ್ರು ಯಾರಾದರೂ ತೀರೋಗ್ಬಿಟ್ರೆ ಅವಾಗ ಮಾಡಿರ್ತೀವಿ, ಅವ್ರ ಅತಿಥಿ ಕಾರ್ಯಕ್ಕೆ ಮಾಡಿರ್ತೀವಿ. ಸೊ ಅವಾಗ ಬಿಟ್ಟರೆ ಮತ್ತೆ ಒಂದು ವರ್ಷಕ್ಕೆ ಮಾಡೋದೇ ವಿನಃ ನಾವು ಹಬ್ಬಕ್ಕೂ ಕೂಡ ಮಾಡಲ್ಲ. ಹಾಗಾಗಿ ಪಾರ್ವತಿ ಸಿಸ್ಟರ್, ನೀವು ಕೇಳಿದ ತಕ್ಷಣ ನಾನು ಚಿಕನ್ ಉಂಡೆ ರೆಸಿಪಿಯನ್ನು ಮಾಡಿ ತೋರಿಸೋದಕ್ಕಾಗಲಿಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾವು ಹೇಗೆ ಮಾಡಿದ್ವಿ ಅಥವಾ ಹೇಗೆ ಮಾಡಬೇಕಂತ. ನನಗೂ ಕೂಡ ಕೆಳಗಡೆ ಕೂತ್ಕೊಂಡ್ರೆ ತುಂಬಾ ಬೆನ್ನೋವು ಬರುತ್ತೆ. ನನಗೂ ಹಿಂಸೆ ಆಯಿತು, ಇಷ್ಟು ಮಾಡುವಷ್ಟರಲ್ಲೇ ಹಿಂಸೆ ಆಯಿತು. ಆದರೆ ವಿಧಿ ಇಲ್ಲ, ಮಾಡಲೇಬೇಕು. ನಮ್ಮಮ್ಮಗೆ ಬೇಡ, ಮಾಡೋದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇದೇ ಸ್ವಲ್ಪ ಇನ್ನೂ ಸ್ವಲ್ಪ ಎಲ್ಲಿಗೆ ಮಾಡ್ತೀಯಾ, ಇಷ್ಟು ಮಾಡಲೇಬೇಕಂತ ಮಾಡಿಸಿದ್ರು. ಯಾಕಂದರೆ ಅವ್ರ ತಮ್ಮಂದ್ರ ಮನೆಯಲ್ಲಿ, ಅವ್ರು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಪಾಪ ಅವ್ರು ತಿಂಡಿ ಮಾಡಿದಾಗ ನಮಗೆ ಅಂತಲೇ ಒಂದಷ್ಟು ಕೊಟ್ಟಿರ್ತಾರೆ. ಯಾರಿಗೂ ಕೊಡದೇ ಇದ್ದರೂ ಅಟ್ಲೀಸ್ಟ್ ಅವ್ರಿಗಾದರೂ ಕೊಡಬೇಕಲ್ವ, ಹಬ್ಬ ಮಾಡಿದ್ದೀವಿ ಅಂತ ಹೇಳಿ ಇಷ್ಟು ಮಾಡಿದ್ವಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಚಿಕನ್ ಉಂಡೆ ಎಲ್ಲ ಮಾಡಾದ್ಮೇಲೆ ಇವಾಗ ನಾನು ಚಕ್ಲಿಯನ್ನು ಹೊತ್ತುತ್ತಾ ಇದ್ದೀನಿ. ಕೆಲವೊಮ್ಮೆ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಮಾಡಲೇಬೇಕಾಗತ್ತೆ. ನಂಗೆ ನಿಜ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಆದರೂ ಚಕ್ಲಿ ಪೂರ್ತಿ ನಾನೇ ಒತ್ತಿದ್ದು. ಆಗುತ್ತೋ ಇಲ್ವೋ ಮಾಡುವ ಕೆಲಸಗಳನ್ನ ಮಾಡಲೇಬೇಕು. ನಾವು ನೋಡಿ ಟೈಮ್ 6:15 ಆಗಿದೆ. ಚಿಕನ್ ಉಂಡೆ ಮತ್ತು ಕಜ್ಜಾಯ ಮಾಡಿ ಮುಗಿಸುವಷ್ಟರಲ್ಲಿ ಮುಖ ಎಲ್ಲ ಹೆಂಗಾಗಿದೆ ನೋಡಿ. ಎಣ್ಣೆ ಮುಂದೆ ಕೂತಿದ್ದೀನಲ್ವ, ಅದಕ್ಕೆ ಎಣ್ಣೆ ಮುಂದೆ ಕೂತಿದ್ದೀನಿ ಅಂದರೆ ಒತ್ತುತ್ತಾ ಇದ್ದೀನಿ. ಆದರೂ ಅಷ್ಟು ಕೆಲಸ ಎಲ್ಲ ಮಾಡುವಷ್ಟರಲ್ಲಿ ಸಾಕಾಗುತ್ತಲ್ವ. ಚಿಕನ್ ಉಂಡೆ ನೋಡಿ ತುಂಬ ಚೆನ್ನಾಗಾಗಿದೆ, ಈ ರೀತಿ ಆಗಿದೆ. ನಾನು ಒತ್ತಿ ಕೊಡ್ತಿದ್ದೆ, ಅಮ್ಮ ಮತ್ತು ಅಜ್ಜಿ ತೆಗೆದು ಎಣ್ಣೆಗೆ ಹಾಕ್ತಿದ್ರು. ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬಂತು, ಬೆಳ್ಳಗೆ ಬಂತು. ಯಾಕಂದರೆ ಅಮ್ಮ ಅಕ್ಕಿಯನ್ನು ತೊಳೆದು ಹಾಕಿದ್ರು ಅಂತ ಹೇಳಿದೆ ನೋಡಿ ನಿಮಗೆ. ಡಿಪೋ ಅಕ್ಕಿ ಅಂತ ಹೇಳಿ ಅವರು ಅಕ್ಕಿಯನ್ನು ಚಕ್ಲಿ ಮತ್ತು ನಿಪ್ಪಟ್ಟು ಎರಡಕ್ಕೂ ತೊಳೆದು ಹಾಕಿದರು. ತೊಳೆದು ಹಾಕಿರೋದ್ರಿಂದ ಚಕ್ಲಿ ಮಾತ್ರ ಪೂರ್ತಿ ಬೆಳ್ಳಗೆ ಬಂದಿತ್ತು. ಚಕ್ಲಿ ಬೇಯ್ತಾ ಇದೆ. ಇವಾಗ ನಾನು ನಿಪ್ಪಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ತೆ, ಇವಾಗ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳೆಲ್ಲ ಹಾಕಿದ ಮೇಲೆ ಕಡಲೆಕಾಯಿ ಬೀಜವನ್ನು ಪೌಡರ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಪೌಡರ್ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ಆಗಿರಲಿ. ಆದರೆ ನಾನು ಸ್ವಲ್ಪ ಕರೆಂಟ್ ಬಂದ ಖುಷಿಗೆ ಅರ್ಜೆಂಟಾಗಿ ಹಾಕಿ ಜಾಸ್ತಿನೇ ಮಾಡಿದೆ. ಒಂದು ಕೊಬ್ಬರಿಯನ್ನು ತುರ್ಕೊಳ್ಳೋದಕ್ಕೆ ಹಿಂಸೆ ಅಂತೇಳಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿರೋದು, ತುರಿದು ಕೂಡ ಹಾಕ್ಕೊಳ್ಳೋದು. ಅಥವಾ ಹಸಿ ಕಾಯಿಯನ್ನು ಹಾಕಿದ್ರು ಚೆನ್ನಾಗಿರುತ್ತೆ, ಬಲ್ತಿರೋ ಕಾಯಿಯನ್ನು. ಕೊತ್ತಂಬರಿ ಸೊಪ್ಪೆಲ್ಲ ಆವಾಗಲೇ ರೆಡಿ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದೆ. ನಾನು ಮರ್ತೇ ಬಿಟ್ಟಿದ್ದೀನಿ ಕಡಲೆಬೇಳೆ ಹಾಕೋದನ್ನು. ಆಮೇಲೆ ಕೊನೆಯಲ್ಲಿ ನೆನಪು ಮಾಡ್ಕೊಂಡು ಕಡಲೆಬೇಳೆ ಇಸ್ಕೊಂಡು ಹಾಕಿದ್ದು. 1 ಸೇರ್ ಅಕ್ಕಿಗೆ 1 ಪಾವ್ ಕಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿ ಉಪ್ಪು ಮತ್ತು ಒಂದು 50ರಿಂದ 60 ಒಣಮೆಣ್ಸಿನ್ಕಾಯಿ ಹಾಕಿ ಬಿಡಿಸಿದ್ದು. ಇವಾಗ ಕಲಿಸೋದಕ್ಕೆ ಇವಾಗ ನಾನು ಏನೇನು ಹೇಳಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಿಟ್ಟಿಗೆ ಮೊದಲು ನೀಟಾಗಿ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಇಲ್ಲಿ ಇಂಗು ಆಪ್ಷನ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಎಣ್ಣೆಲಿ ಕರಿಯೋದಕ್ಕೆಲ್ಲ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇದಕ್ಕೂ ಕೂಡ ಎಣ್ಣೆ ತುಪ್ಪ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ಇರುತ್ತೆ ಮತ್ತು ಕೊಬ್ಬರಿಯಲ್ಲೂ ಎಣ್ಣೆ ಇರುತ್ತಲ್ವ, ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ಚಕ್ಲಿಗೆ ಹಾಕ್ಕೊಂಡವಷ್ಟು ಎಣ್ಣೆ ತುಪ್ಪ ಇದಕ್ಕೆ ಹಾಕ್ಕೊಳ್ಳೋದು ಬೇಡ. ಒಂದೊಂದು ಸ್ಪೂನ್, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರಾಗುತ್ತೆ 1 ಸೇರಿಗೆ. ಜಾಸ್ತಿ ಹಾಕ್ಬಿಟ್ರೆ ಎಲ್ಲ ಪುಡಿ ಥರ ಆಗ್ಬಿಡುತ್ತೆ ನಿಪ್ಪಿಟ್ಟು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನು ಕೂಡ ಬಿಸಿನೀರಲ್ಲೇನು ಕಲಿಸ್ಕೊಳ್ಳೋದು ಬೇಡ, ತಣ್ಣೀರಲ್ಲೇ ಕಲಿಸ್ಕೋಬೇಕು. ಸೊ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನೋಡಿದ ಮೇಲೆ ನಿಮ್ಮನೇಲೂ ಕೂಡ ಇದೇ ಥರ ತಿಂಡಿ ಮಾಡೋದಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಾಡೋರಿಗೆ ಅನುಕೂಲ ಆಗುತ್ತೆ ಯಾವ್ಯಾವ ಥರ ಮಾಡಬಹುದು ಅಂತ. ಇಲ್ಲೂ ಕೂಡ ನಾನು ಆಲ್ರೆಡಿ ಉಪ್ಪನ್ನು ಹಾಕಿ ಬಿಡಿಸಿದ್ದೆ ಅಮ್ಮನ ಕೈಲಿ. ಬೇಕಂದರೆ ನೀರೊಳಗಡೆ ಹಾಕ್ಕೊಂಡು ಈಗಲೂ ಕೂಡ ಮಿಕ್ಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಸಣ್ಣದು 2 ಉಂಡೆ ಆಗಿದೆ. 1 ಸೇರ್ ಅಕ್ಕಿಗೆ ಇಷ್ಟ ಆಗುತ್ತೆ ನಿಪ್ಪಟ್ಟು. ಸ್ವಲ್ಪ ಗಟ್ಟಿಗೂ ಬೇಡ ಅಥವಾ ಪೂರ್ತಿ ತೆಳುಗೂ ಬೇಡ, ಈ ರೀತಿ ಹಿಟ್ಟನ್ನು ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಬರುತ್ತಲ್ವ, ಆ ಹದಕ್ಕೆ ಮಾಡ್ಕೊಳ್ಳಿ. ಚಕ್ಲಿ ಎಲ್ಲ ಮಾಡಿ ಮುಗಿಸುವಷ್ಟರಲ್ಲಿ 7:20 ಆಯಿತು. ನಾನು ಎಲ್ಲಿ ಹೋಗಿ ಟ್ಯೂಷನ್ ಮಾಡೋದು ಹೇಳಿ. ನಾನು ಬಂದ ಟೈಮಿಂಗ್ಸ್ನಲ್ಲೇ ಕರೆಂಟ್ ಇದ್ಬಿಟ್ಟಿದ್ರೆ ಎಲ್ಲ ತಿಂಡಿ ಬೇಗ ಆಗ್ತಿತ್ತು. ಆದರೆ ಕರೆಂಟ್ ಇರಲಿಲ್ಲ.
ಇವಾಗ ಅಜ್ಜಿ ಮತ್ತು ನಾನಿಬ್ಬರು ಸೇರ್ಕೊಂಡು ಉಂಡೆ ಮಾಡ್ಕೋತಾ ಇದ್ದೀವಿ ನಿಪ್ಪಟ್ಟಿಗೆ. ಪೂರ್ತಿ ಸಣ್ಣಗೆ ಉಂಡೆ ಮಾಡಿಬಿಟ್ರೆ ನಿಪ್ಪಟ್ಟು ಒಂಥರ ತೆಳುವಾಗಿ ಆಗಿಬಿಡುತ್ತೆ, ಅದನ್ನು ನಾಯಿ ನಾಲ್ಗೆ ಅಂತ ಹೇಳ್ತಾರೆ. ಸೊ ಆ ಥರ ಆದರೆ ನಮ್ಗೆ ಇಷ್ಟ ಆಗೋಲ್ಲ. ಸ್ವಲ್ಪ ಮಂದವಾಗಿದ್ದರೆ ನಿಪ್ಪಟ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿಯೇ ಉಂಡೆ ಮಾಡ್ಕೋತಾ ಇದ್ದೀವಿ. ಚಕ್ಲಿ ನಿಪ್ಪಟ್ಟು ಎಲ್ಲ ಒತ್ತೋಷ್ಟರಲ್ಲಿ ನನ್ನ ಬೆನ್ನಿಗೆ ಪಾಪ ಸಾಕಾಗಿತ್ತು. ಹೋಗಿ ಮನೆಗೆ ಮಲ್ಕೋಬೇಕಂತ ಅನ್ನಿಸ್ತಿತ್ತು. ನಾನು ತಿಂಡಿ ಮಾಡೋದಕ್ಕೆ ಬರ್ತೀನಲ್ಲ ಅಂತ ಅಮ್ಮ ಇಲ್ಲೇ ಕಡಲೆಕಾಳು ಸಾಂಬಾರು ಮಾಡಿ ಅನ್ನ ಮಾಡಿದರು. ಮಧ್ಯಾಹ್ನ ಊಟ ಮಾಡು ಅಂತ ಹೇಳಿದ್ರು. ಮಧ್ಯಾಹ್ನ ಊಟ ಮಾಡೋಕ್ಕೆ ಕೂಡ ನಮಗೆ ಟೈಮ್ ಇರಲಿಲ್ಲ. ಇದೆಲ್ಲ ರೆಡಿ ಮಾಡ್ಕೊತಿದ್ವಿ ಅಲ್ವಾ, ಊಟ ಮಾಡೋದಕ್ಕಾಗಲೇ ಇಲ್ಲ. ರಾತ್ರಿ ಇಲ್ಲೇ ಊಟ ಮಾಡಿಕೊಂಡು ನನ್ನ ಮನೆಗೆ ಹೋದೆ. ಒಂದೇ ಊರಾಗಿರೋದ್ರಿಂದ ರಾತ್ರಿ ಹೊತ್ತೆ ಹೊರಟೆ. ಇಲ್ಲಿ ನೋಡಿ, ನಿಪ್ಪಟ್ಟು ಒತ್ತೋದಕ್ಕೆ ಈ ರೀತಿ 1 kg ಕವರ್ ಬರುತ್ತಲ್ಲ, ಆ ಥರ ಕವರ್ ಇಟ್ಕೊಳ್ಳಿ. ಇದ್ರದ್ದು ಇಟ್ಕೋಬೇಡಿ, ಎಣ್ಣೆದು ಬರುತ್ತಲ್ವ, ಎಣ್ಣೆ ಪ್ಯಾಕೆಟ್ ಆ ಥರದ್ದು ಇಟ್ಕೋಬೇಡಿ. ಈ ಥರದಾದರೆ ಸ್ವಲ್ಪ ಸಾಫ್ಟಾಗಿರುತ್ತೆ, ಬೇಗ ಬರುತ್ತೆ. ನಮ್ಮ ಮನೆಗೆ ಹುಡುಗರಿಗೆ ಅಂತ ಅಮ್ಮ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಕೊಟ್ಟರು, ತಗೊಂಡು ಹೋಗ್ತಾಯಿದ್ದೀನಿ. ಎಷ್ಟೊತ್ತಲ್ಲಿ ಹೋಗ್ತಾಯಿದ್ದೀನಿ ಗೊತ್ತಾ? 9:30 ರಾತ್ರಿಲಿ ಹೋಗ್ತಾಯಿದ್ದೀನಿ. ಬೇರೆ ಊರು ಅಥವಾ ಸಿಟಿ ಆಗಿದ್ದರೆ ಇಷ್ಟೊತ್ತಲ್ಲಿ ಹೋಗೋದಕ್ಕಾಗ್ತಿತ್ತಾ? ಹಳ್ಳಿ ಆದರೂ ಇಷ್ಟು ಬೇಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ, ಯಾರೂ ಇಲ್ಲ ಬೀದಿಯಲ್ಲಿ. ಏನು ಶಾರೋ ಅಮ್ಮ ಮಕ್ಳಿಗೆ ಕಡಲೆಕಾಳು ಸಾಂಬಾರು ಇಷ್ಟ ಅಂತ ಅವ್ರಿಗೂ ಕೂಡ ಕಡಲೆಕಾಳು ಸಾಂಬಾರು ಕೊಟ್ಟು ಕಳಿಸಿದ್ರು. ಶಾರು ಬಾಗಿಲು ತೆಗೆದಿದ್ರೆ ವೀಡಿಯೋ ಮಾಡ್ತಿದ್ದೆ. ಬಾಗಿಲು ತೆಗ್ದಿದ್ದು ಐಶು.